ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಕುಮಾರ್. ಇವತ್ತು 19ನೇ ಏಪ್ರಿಲ್ 2024. ಈ ಮೆಸೇಜ್ ಬೇಸಿಕಲಿ ಹೋಗ್ತಾ ಇರೋದು ಕನ್ವಾದವ್ರಿಗೆ, ಬಟ್ ಬೇರೆಯವ್ರಿಗೂ ವರ್ಕ್ ಆಗುತ್ತೆ. ಲಾಸ್ಟ್ ಟೈಮ್ ನಾವೆಲ್ಲರೂ ನವೆಂಬರ್ ಅಲ್ಲಿ ಹೋಗಿದ್ವಿ, ಡಿಸೆಂಬರ್ ಅಲ್ಲಿ ಹೋಗಿದ್ವಿ. ರೆವಿನ್ಯೂ ಮಿನಿಸ್ಟರ್ ಬೇರೆಗೌಡರ ಮನೆಗೆ ಹೋಗ್ಬಿಟ್ಟು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ನಾವು MS ಬಿಲ್ಡಿಂಗ್ ಹೋಗಿದ್ವಿ. ಸೊ ಅವಾಗ ನಾವು ಪದೇ ಪದೇ ಹೋಗ್ತಾ ಇರ್ತೀವಿ. ಇಟ್ಸ್ ಅ ಗುಡ್ ಥಿಂಗ್ ಟು ಗೋ ಅಗೇನ್ ಅಂಡ್ ಅಗೇನ್. ಬಟ್ ಕೆಲವರು 2-3 ವಿಷಯ ಇದೆ. ಕೆಲವ್ರದ್ದು ಲಾಸ್ಟ್ ಟೈಮ್ ಫೀಡ್ಬ್ಯಾಕ್ ಹೇಳ್ತಾ ಇದ್ದೀನಿ. ಕೆಲವರು ಇಲ್ಲ ಸರ್ IMA ಬಗ್ಗೆ ಮಾತ್ರ ಪೇಪರ್ ಬರೆದ್ರು, ಆಮೇಲೆ ಕೆಲವರು ಇಷ್ಟೇ ಆಗ್ತಿತ್ತು ಜಾಸ್ತಿ ಆಗ್ತಿಲ್ಲ, ಕೆಲವರು ಇಲ್ಲ ಸರ್ ಎಷ್ಟು ಸರಿ ಬರೋದು. ಸೊ 2-3 ವಿಷಯ ಇದೆ. ದಯವಿಟ್ಟು ಗಮನಕ್ಕೆ ಬನ್ನಿ. ನಾಳೆ ನಾಡಿದ್ದು ಇವತ್ತು ಎಲ್ಲಿ ಯಾರೇ ಓಡಾಡಿದ್ರು ಒಂದೇ ಎರಡೇ ಸರಿ ಲಕ್ಷಾಂತರ ರೂಪಾಯಿ ಯಾರು ಕೊಡಲ್ಲ, ಎಲ್ಲಿಂದನೂ ಬರಲ್ಲ. ನೀವೇನ್ ದೊಡ್ಡ ಲಾಯರ್ ಇಲ್ಲ, ದೊಡ್ಡ ಡಾಕ್ಟರ್ ಇಲ್ಲ, ದೊಡ್ಡ ಮಿನಿಸ್ಟ್ರಿ ಇಲ್ಲ, ಒಂದ್ ವಿಸಿಟ್ಗೆ ಇಷ್ಟು ಲಕ್ಷ ಕೋಟಿ ಬಂದ್ಬಿಡ್ಬೇಕಂತ. ಸೊ ನಾವು ಕಳ್ಳನ್ಗೆ ಹಣ ಕೊಟ್ಟು ಸಿಕ್ಕಾಕೊಂಡಿದೀವಿ. ಪದೇ ಪದೇ ಹೋಗ್ಬೇಕಾಗತ್ತೆ, ಪದೇ ಪದೇ ಫಾಲೋ ಮಾಡಬೇಕಾಗತ್ತೆ. ಫಾಲೋ ಮಾಡಿದ್ರೆ ಏನು ಆಗಲ್ಲ ಅಂತ ಆಗ್ತಾ ಇಲ್ಲ. ನಾವು ಫಾಲೋ ಮಾಡಿದ್ವಿ, ಕೋರ್ಟಲ್ಲಿ ಕೇಸ್ ಹಾಕಿದ್ವಿ, ಅಲ್ಲಿಂದ ಆದೇಶ ಬಂತು. ಬರೀ ಸೌಹಾರ್ದಕ್ಕೆ ಮಾತ್ರ ಸಿಕ್ಕತ್ತೆ, ಅವ್ರದ್ದು ಮಾತ್ರ ಸೀಸ್ ಮಾಡ್ಬೇಕು ಪ್ರಾಪರ್ಟಿ ಅಂತಿತ್ತು, ಅವ್ರದ್ದು ಮಾತ್ರ ಹಣ ಸೀಸ್ ಮಾಡ್ಬೇಕಂತಿತ್ತು. ಅಲ್ಲಿ ಏನು ಇರಲಿಲ್ಲ ಆಕ್ಚುಲಿ. ಸೊ ಏನು ಇಲ್ಲದೆ ಇರೋದ್ರಿಂದ ಎಲ್ಲರಿಗೂ ಹಣ ಬರುತ್ತೆ. ಬೇರೆ ಕಂಪ್ನಿಗಳದ್ದು ಹೆಸರು ಆಡ್ ಮಾಡ್ಕೊಂಡ್ರು. ಎಲ್ಲ 12 or something 12 or 13 ಕಂಪ್ನಿ ನೇಮ್ಸ್ ಆರ್ ಆಡೆಡ್, ಗ್ರೂಪ್ ಕಂಪ್ನೀಸ್ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಕೋರ್ಟಿನ ಆದೇಶ ಬಂತು, ಗೌರ್ಮೆಂಟ್ ಆದೇಶ ಬಂತು, ಕ್ಲೇಮ್ ಫಾರ್ಮ್ ಬಂತು. ಅದೆಲ್ಲ ಪದೇ ಪದೇ ಹೋಗಿದ್ರಿಂದಾನೇ ಬರ್ತಾ ಇರೋದು. ವೈ ಆಮ್ ಟೆಲಿಂಗ್ ಯು ದಿಸ್ ಬಿಕಾಸ್ ನಾನು ಬೇರೆ ಒಂದಷ್ಟು ಕಂಪ್ನಿಗಳಿಗೆ ಅವ್ರಿಗೂ ಫೈಟ್ ಮಾಡ್ತಾ ಇದ್ದೀನಿ. PL ಅವ್ರಿಗೂ ಹಾಕಿದ್ದೀನಿ. ಬಟ್ ಬುರಾಕ್ ಆಗ್ಲಿ, ಮಾರ್ಗ್ನಲ್ ಆಗ್ಲಿ, ನಾಫಿಯಾ ಒಂದಷ್ಟು ಸ್ವಲ್ಪ ಪ್ರಾಪರ್ಟಿ ಇದೆ. ಆಮೇಲೆ ಮುಜಾರಿಬಾದ್ ರೀಸೆಂಟ್ ಆಗಿ ಅದೇನೋ ಕ್ರಿಪ್ಟೋ ಸಿಕ್ತು. ಮುಜಾರಿಬಾ ವಾಸ್ ಅ ಗಾನ್ ಕೇಸ್, ಅವ್ರದ್ದು ಕ್ರಿಪ್ಟೋ ಸಿಕ್ತು. ಹೋಮಿಗೋ ಅಂತ ಒಂದು ಕಂಪ್ನಿ ಇದೆ, ಅವರು ಜನ ಆಗುತ್ತೋ ಇಲ್ವೋ ಬಿ ರಿಪೋರ್ಟ್ ಫೈಲ್ ಮಾಡಿದ್ದಾರೆ. ಸೊ ಕನ್ವಾ ಇಸ್ ಇನ್ ಅ ವೆರಿ ಗುಡ್ ಪೊಸಿಷನ್, ಡಿಸೆಂಟ್ ಅನ್ನೋ ಪ್ರೋಗ್ರೆಸ್. ತುಂಬಾ ಚೆನ್ನಾಗಿ ಏನಾಗಿಲ್ಲ IMA ತರ. IMA ಏನಾಗಿದೆ, IMA ಒಂಥರ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಪಾನ್ಸಿ ಕಂಪನಿ ಬ್ರ್ಯಾಂಡ್ ಅಂದ್ರೆ IMA ತರ. ಯಾಕಂದ್ರೆ ಅದು ದೊಡ್ಡ ಇಶ್ಯೂ ಆಗಿತ್ತು. ಮನ್ಸೂರ್ಗೆ ದುಬೈಯಲ್ಲಿ ಹಿಡಿದ್ಬಿಟ್ಟು ಬೆಂಗಳೂರು ತರೋವಾಗ ಗವರ್ಮೆಂಟ್ ಡೆಲ್ಲಿ ಅದೇನೋ ಪ್ಲೇನ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಡೆಲ್ಲಿಗೆ ಅವ್ನಿಗೆ ಅಲ್ಲಿ ಇಳಿಸ್ಬಿಟ್ಟು ಅಲ್ಲಿ CBI ಅರೆಸ್ಟ್ ಆಗ್ಬಿಟ್ಟು ಅಲ್ಲಿ ಏನೇನೋ ವಿಚಾರ ಮಾಡಾದ್ಮೇಲೆ, ಇಫ್ ಯು ಡೋಂಟ್ ರಿಮೆಂಬರ್, ಕರ್ನಾಟಕ ಗವರ್ಮೆಂಟ್ ಬಿದ್ದೋಯ್ತು. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಿದ್ದು BJP ಗವರ್ಮೆಂಟ್ ಆಗ್ಬಿಡ್ತು. ಸೊ ಇಟ್ ವಾಸ್ ಅ ಬಿಗ್ ಇಶ್ಯೂ. ಇಟ್ ವಾಸ್ 3,000 crore ಸ್ಕ್ಯಾಮ್. 1,400 crore ಕೊಡ್ಬೇಕಾಗಿರೋದು, ನಮ್ಗಿಂತ ಡಬಲ್ 2.5 ಅಷ್ಟೊತ್ತು. ಪ್ಲಸ್ 75,000 ಜನ ಇದ್ರು, ಕಡಿಮೆ ಆಗಿ ಇವಾಗ 65,000 ಜನ ಇದ್ದಾರೆ. 55,000 ಮಾತ್ರ ಕೊಡ್ಬೇಕಂತಿದ್ದಾರೆ. ಅದರಲ್ಲಿ 1,000 ಜನ ಅಷ್ಟು ಎಕ್ಸ್ಟ್ರಾ ಕಾಸ್ಟ್ ತಗೊಂಡ್ಬಿಟ್ಟಿದ್ದಾರೆ. ಸೊ IMAದು ಕನ್ವಾದು ಬೇರೆ ಬೇರೆ ವಿಷಯ. ನಾವು ಪದೇ ಪದೇ ಹೋಗಿ ಯಾರ್ಯಾರ ಆಫೀಸರ್ಸ್ ಹತ್ರ ಮಾತಾಡಿ ಅವ್ರ ಹತ್ರ ಏನೇನು ಪ್ರೋಗ್ರೆಸ್ ಮಾಡಬೇಕು ಮಾಡಿಸ್ತಾನೆ ಇದ್ದೀವಿ. ಸ್ವಲ್ಪ ಸ್ಲೋ ಇದೆ, ಅದೇ ಪ್ರೋಗ್ರೆಸ್ ಇದೆ. ಬಟ್ ಅದು ಬರ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಈ ಎಲೆಕ್ಷನ್ ಟೈಮಲ್ಲಿ ನಾವು ಪೊಲಿಟಿಷಿಯನ್ ಹತ್ರ ಹೋಗಿಲ್ಲ ಅಂದ್ರೆ ನಾವು ಹೋಗ್ತೀವಿ. ಸೊ ದಯವಿಟ್ಟು ಯಾರ್ಯಾರು ಏನೇನೋ ಫೀಲಿಂಗ್ಸ್ ಇದೆಯೋ, ಆಗತ್ತಾ ಆಗಲ್ವಾ ಅಂತ, ಯುವರ್ ಮನಿ ವಿಲ್ ಶ್ಯೂರ್ಲಿ ಕಮ್ 30%, 40%, 50%. ಬಟ್ ಇವತ್ತು 0% ಗಿಂತ 30-40% ಇಸ್ ಎನಿ ಡೇ ಬೆಟರ್. ಸೊ ಅದೊಂದು IMA ಬ್ರ್ಯಾಂಡ್ ಕ್ರಿಯೇಟ್ ಆಗಿದ್ದರಿಂದ ಮೀಡಿಯಾದವರು IMAನೇ ಅಂತಾರೆ. ಎಲ್ಲಿ ಹೋದ್ರು ಸ್ಕ್ಯಾಮ್ ಅಂದಿದ ತಕ್ಷಣ IMA ಅಂತಾರೆ. ಅದೇನು ಮಾಡಕ್ಕಾಗಲ್ಲ. ಬಟ್ ದೇರ್ ಈಸ್ ಅ ಪ್ರೋಗ್ರೆಸ್ ಇನ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಫಾರ್ ಕನ್ವಾ. ಸೊ ದಯವಿಟ್ಟು ಮಿಸ್ ಮಾಡದೆ ಬನ್ನಿ. ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ನೀವು 10 ಲಕ್ಷ 5 ಲಕ್ಷ ಹಾಕಿರೋದು ದುಡಿಯೋದಿಕ್ಕೆ ಎಷ್ಟು ದಿನ ಕೆಲಸ ಮಾಡಬೇಕು? ಇವತ್ತೊಂದು ಆವರೇಜ್ ಸ್ಯಾಲರಿ ತಗೊಂಡ್ರೆ 5 lakh rupees ಸ್ಯಾಲರಿ ತಗೊಂಡ್ರು ಆನ್ಯುವಲಿ 225 days 220 days ನೀವು ಡೈಲಿ ಬೆಳಗ್ಗೆ ಎದ್ದು 1 hour ಅರ್ಧ ಗಂಟೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಹೋಗೋವಾಗ ಬರೋವಾಗ ಅದೆಲ್ಲ ಪ್ಲಸ್ 8 hour ಬಾಸು ಇವರು ಅವರು ಏನಾರ ಕಿಸಾಪತಿ ಮಾಡಿ 5 ಲಕ್ಷ ದುಡಿಬೇಕು. 5 ಲಕ್ಷ ದುಡಿಯೋದಕ್ಕೆ 200 ದಿನ ಹೋಗ್ಬೇಕು. ನಾವು 1-2 ಅವರ್ಗೋಸ್ಕರ, ಅದು 8 hours 10 hours ಎವ್ರಿ ಡೇ. ನಾವು ವಿ ಕಾಲ್ ಯು ಒನ್ಸ್ ಇನ್ 1 months ಅಲ್ಲಿ ಕರಿತೀವಿ, 1-2 hour ಸ್ಪೆಂಡ್ ಮಾಡಿ ಅಂತ. ನಿಮ್ಗೂ ಹೋಗೋ ಬರೋದಕ್ಕೆ ಒಂದು ಅರ್ಧ ದಿನ ಆಗ್ಬಹುದು, 4 hours ಆಗ್ಬಹುದು. ಬಟ್ ಇಫ್ ಯು ಡೋಂಟ್ ಸ್ಪೆಂಡ್ ದಟ್ ಮಚ್ ಆಫ್ ಮನಿ, ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ MA ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಆ MA ಎಳಿಬೇಕಂದ್ರೆ ಯಾರು ಎಳಿತಾರೆ? ಗವರ್ಮೆಂಟ್ ಎಳಿತಾರ, ಪೊಲೀಸ್ ಅವ್ರು ಎಳಿತಾರ, ಅಧಿಕಾರಿಗಳು ಎಳಿತಾರ, ಕೋರ್ಟ್ ಆದೇಶ ಕೊಡ್ತದ MA ಎಳಿರಿ ಅಂತ. ನಾವು ನಮ್ಮ ಪ್ರಯತ್ನ ಪಟ್ಬಿಟ್ಟು ಹಗ್ಗ ನಾವು ತರಬೇಕು, ಬೇರೆ ಯಾರು ಹಗ್ಗ ಕೊಡಲ್ಲ. ಹಗ್ಗ ತರಬೇಕು, ಜನ ಕರ್ಸ್ಬೇಕು. ಅದೇ ನಾನು ಮಾಡ್ತಾ ಇರೋದು. ಎಲ್ಲಾರ್ದು ಎಮ್ಮೆ
ಬಾವಿಯಲ್ಲಿ ಬಿದ್ದಿದ್ದೆ ಎಲ್ಲರಿಗೂ ಕರೆದು ಹೇಳಿರಪ್ಪ ನೀವು ಅವ್ರದ್ದು ಹೇಳಿದ್ರಿ ಅವ್ರು ನಾವು ನಿಮ್ದು ಹೇಳಿದ್ದಾರೆ ಅಂತ ಕೆಲಸ ಮಾಡ್ತಾ ಇರೋದು. ಸೊ ದಯವಿಟ್ಟು ಎಲ್ರಿಗೂ ಏನ್ ವಿನಂತಿ ಅಂದ್ರೆ ಡೋಂಟ್ ಲೂಸ್ ಹಾರ್ಟ್. ಇವತ್ತಿಲ್ಲ ನಾಳೆ ಖಂಡಿತ ಹಣ ಬರುತ್ತೆ. ಪ್ಲಸ್ ಆಕ್ಷನ್ಗೆ ಆಡ್ಗಳು ನೋಡಿರ್ತೀರ 42 ಕೋಟಿ ಸಮ್ವೇರ್ ಅರೌಂಡ್ ಅಟ್ಲೀಸ್ಟ್ 8-9-10%. ಆಮೇಲೆ ಕೆಲವರು ಬರೀ 5% ಬಂದಿದೆ ಅಂತ ಹೇಳಿದ್ರು. 5% ಇವಾಗ IML ಬಂದಿರೋದು. IML 525 ಕೋಟಿ ಅಟ್ಯಾಚ್ ಮಾಡಿದ್ದಾರೆ. ಇನ್ನೊಂದಷ್ಟು ಅಟ್ಯಾಚ್ ಮಾಡಬೇಕು. ಒಂದು 425 ಕ್ರೋಡ್ಸ್ ಮಾರ್ಬಿಡಿ ಅಂತ ಕೋರ್ಟಿಂದ ಆದೇಶ ಬಂದಿದೆ. ಅದರಲ್ಲಿ ಅವರು 60 ಕೋಟಿ ಮಾರಿರೋದು. ಸೊ ಡೋಂಟ್ ಲೂಸ್ ಹಾರ್ಟ್. ಯು ಮಸ್ಟ್ ಅಂಡ್ ಶುಡ್ ಕಮ್ ಅಂಡ್ ಜಾಯಿನ್. 30-40% ಎಲ್ಲೂ ಹೋಗಿಲ್ಲ. ಮಿನಿಮಮ್ 300 ಕೋಟಿ 400 ಕೋಟಿ ಅಂತ ಹೇಳ್ತಿದ್ರು. 600 ಕೋಟಿ ಅಷ್ಟೇ ಕೊಡ್ಬೇಕಾಗಿರೋದು. ಅದರಲ್ಲಿ 22,000 ಜನ ಹೂಡಿಕೆದಾರಿದ್ರು. ಅರ್ಧಕ್ಕಿಂತ ಅರ್ಧ ಜನ ಕ್ಲೇಮೇ ಸಬ್ಮಿಟ್ ಮಾಡಿಲ್ಲ. ಸೊ ಟೋಟಲ್ ಇನ್ನು ಬಂದಿಲ್ಲ ಅಮೌಂಟ್, ಕೊಡ್ತಾ ಇಲ್ಲ. ಕ್ಯಾಲ್ಕುಲೇಟ್ ಮಾಡ್ತಾನೆ ಇದೀವಿ ಅಂತಾರೆ. ಅದೇನು 1-2 ವರ್ಷ ಆಲ್ಮೋಸ್ಟ್ ಆಗ್ತಾ ಬಂತು, 1 ವರ್ಷ ಕ್ಯಾಲ್ಕುಲೇಟ್ ಮಾಡ್ತಾ ಇದಾರೆ. ಬಟ್ ಇಟ್ ಈಸ್ ನಾಟ್ ಆಟ್ ಮಚ್. ಸೊ ಅರ್ಧ ಬರುತ್ತೆ ಅಂತ ತಿಳ್ಕೊಂಡು ಬರ್ಬೇಕು ನೀವೆಲ್ಲರೂ. ಮಿನಿಮಮ್ ಅರ್ಧ ಬರುತ್ತೆ. ಬಂದು ದಯವಿಟ್ಟು ನಮ್ಮ ರೆವಿನ್ಯೂ ಮಿನಿಸ್ಟರ್ ಸಾಹೇಬ್ರಿದ್ದಾರೆ, ಅವ್ರಿಗೂ ಒಂದು ಮೊನ್ನೆ ಭೇಟಿ ಆಗಿದೆ. ಸಂಡೇ ಬರ್ತೀವಿ ಅಂತ ಹೇಳಿದೆ, ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಮಾತಾಡೋಣ. ಆಮೇಲೆ ಎಲ್ಲರೂ ಎಲೆಕ್ಷನ್ ಅಲ್ಲಿ ಬಿಸಿ ಇಲ್ಲ. ಈಗ ನಿಮ್ಗೆ ಗೊತ್ತಿರೋ ತರ ಇವರು ಬೆಂಗಳೂರಲ್ಲಿ ಕಾಂಗ್ರೆಸ್ನವ್ರು ಎಲ್ಲ ಗೆದ್ರು ಅಲ್ಲಿ ಏನಾಗುತ್ತೆ ಎಲ್ಲರಿಗೂ ಗೊತ್ತು. ಇವ್ರು MP ಆಗಿ ಹೋಗ್ತಾರೆ, ಅಲ್ಲಿ ಆಪೋಸಿಷನ್ ಇಟ್ಕೊಂಡು ಗಲಾಟೆ ಒಂದು ಮಾಡೋದ್ ಬಿಟ್ಟು ಆ ಯಾವ್ದು ಇದೆ ಪಾರ್ಲಿಮೆಂಟ್ ಅಲ್ಲಿ, ಅಲ್ಲಿ ನಿಂತ್ಕೊಂಡು ಕೂಗಾಡಿ ಇನ್ನು ಏನು ಮಾಡಕ್ಕಾಗಲ್ಲ. ಸೊ ಅದು ಗೊತ್ತಿದ್ದು ಅವ್ರು ಏನು ಪ್ರಯತ್ನ ಯಾರು ಜಾಸ್ತಿ ಪಡ್ತಾ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು ಈ ಸರಿ ಎಲೆಕ್ಷನ್ ಹವಾನೇ ಇಲ್ಲ. ಒಬ್ರಿಬ್ರು ದೊಡ್ಡವ್ರು ಬಂದು ರ್ಯಾಲಿಗಳು ಮಾಡ್ತಾರೆ. ಬಟ್ ಚಿಕ್ಕವ್ರು ಏನು ಮಾಡ್ತಾ ಇಲ್ಲ. ಹಣ ಒಂದ್ ಸ್ವಲ್ಪ ಹಂಚಿರ್ತಾರೆ. ಹಣ ಹಂಚಕ್ಕೂ ಭಯ ಅವ್ರಿಗೆ, ಏನು ಸಿಕ್ಕುತ್ತಾ ವಾಪಸ್ ಇಲ್ವಾ ಅಂತ. ಸೊ ಎಲೆಕ್ಷನ್ ಅಲ್ಲಿ ಯಾರು ಅಷ್ಟೊಂದು ಬಿಸಿ ಇರಲ್ಲ. ದಯವಿಟ್ಟು ಬನ್ನಿ. ಆ ಪ್ರೆಷರ್ ಅವ್ರ ಹತ್ರ ಇರ್ಲಿ, ಆ ಕಂಟಿನ್ಯೂಟಿ ಇರ್ಲಿ. ಸೊ ಎಲ್ರಿಗೂ ಏನ್ ವಿನಂತಿ ಅಂದ್ರೆ ಕನ್ವಾದವ್ರಿಗೂ, ಆಮೇಲೆ ಹೋಮಿಗೂ, ವಿಕ್ರಮ್, ಯೆಲ್ಲೋ ಎಕ್ಸ್ಪ್ರೆಸ್ ನವ್ರದ್ದು ಮುಂಚೆ ಇದರಲ್ಲಿತ್ತು, BUDS ಆಕ್ಟ್ ಅಲ್ಲಿ ಇತ್ತು. BUDS ಇಂದ ಪ್ರೆಷರ್ ಹಾಕಿ ನಮ್ಮ PIL ಇಂದ ಹೆಂಗ್ ಮರೆಯಂಗಿಲ್ಲ. PIL ಅಲ್ಲಿ ಇರೋದು ಎಲ್ಲರದು ಕಾಂಪಿಟೆಂಟ್ ಅಥಾರಿಟಿ ಬಂದಿದ್ದ ಎಲ್ಲರದು ಕ್ರಮ ನಡೀತಾ ಇದ್ದಾರೆ. ಸೊ ಡೋಂಟ್ ಲೂಸ್ ಹಾರ್ಟ್. ಇವತ್ತಿಲ್ಲ ನಾಳೆ ಹಣ ಬರುತ್ತೆ. ಸೊ ಎಲ್ಲ ಕನ್ವಾದವ್ರಿಗೂ, ಯೆಲ್ಲೋ ಎಕ್ಸ್ಪ್ರೆಸ್, ಹೋಮಿಗೂ, ಬೇರೆ ಯಾರ್ಯಾರು ಕೇಳ್ತಾ ಇದ್ರು ನನ್ನ ವಯಸ್ಸು, ದಯವಿಟ್ಟು ಸಂಡೇ 21 ಬರೋ ಸಂಡೇ, ನಾಳೆ ಎಲ್ಲ ನಾಡಿದ್ದು ಬೆಳಗ್ಗೆ 10:00 ಬನ್ನಿ. 11 ಗಂಟೆ ಅಷ್ಟೊತ್ತಿಗೆ ಅವರಿಗೆ ಸಿಗ್ನೇಚರ್ ಎಲ್ಲ ಮಾಡಿ ಮೆಮೊರಾಂಡಮ್ ಎಲ್ಲ ಕೊಡೋಣ. ಪ್ರೆಷರ್ ಕಂಟಿನ್ಯೂ ಆಗ್ತಾ ಇರೋಣ. ಅವ್ರಿಗೂ ಜ್ಞಾಪಕ ಇರಲಿ. 108 ಕೇಸು. ಕ್ಯಾಬಿನೆಟ್ ಮಿನಿಸ್ಟರ್ ಇಡೀ ವಿಶಾಲ ಕರ್ನಾಟಕಕ್ಕೆ ಅವರೇ ಉಸ್ತುವಾರಿ. ರೆವಿನ್ಯೂ ಮಿನಿಸ್ಟರ್ ಮೇಲೆ ಇನ್ನೂ ಪ್ರೆಷರು. ಈ ಗ್ಯಾರಂಟಿಗಳು ಕೊಟ್ಟು ಅವ್ರಿಗೆ ಹೆಂಗೂ 1-2 ತಿಂಗಳಲ್ಲಿ ಮುಗೀತದಂತ ಕಾಣುತ್ತೆ. ಬಟ್ ಗ್ಯಾರಂಟಿ ಕೊಟ್ಟು ಹಣ ವಸೂಲಿ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಸೊ ಈಸ್ ಅ ಬಿಸಿ ಮ್ಯಾನ್. ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಏನ್ ಮಾಡ್ಬೇಕು ಮಾಡೋಣ. ಆಮೇಲೆ ಇನ್ನೊಂದು ಲಾಸ್ಟ್ ಟೈಮ್ ಏನಾಗಿತ್ತು, ಒಂದಷ್ಟು ಜನ ಕಳ್ಳರು ಬಿಡ್ದಲ್ಲ. ಅವರು ಯಾರ್ಯಾರಿಗೋ ಹೊಸ ವೇಷದಲ್ಲಿ ಕಳಿಸ್ತಾ ಇರ್ತಾರೆ. ಲಾಸ್ಟ್ ಟೈಮ್ ನಾವು ವಿವಿ ಟವರ್ಸ್ ಹೋದಾಗ ಅವ್ರು ಯಾರೋ ಒಂದು ಗ್ಯಾಂಗ್ ಬಂದ್ಬಿಟ್ಟು ನಾವೊಂದು ಸಿಗ್ನೇಚರ್ ತಗೊಂತೀವಿ ಅಂತ ಗಲಾಟೆ ಎಲ್ಲ ಮಾಡಿದ್ರು. ಸೊ ದಯವಿಟ್ಟು ಈ ಸರಿ ಸೈನ್ ಮಾಡ್ತಿರಲ್ಲ ಅಟೆಂಡೆನ್ಸ್ ಮೇಲೆ ನಾಗರಿಕ ಶಕ್ತಿ ಇದ್ರೆ ಮಾತ್ರ ಮಾಡಿ. ಆಮೇಲೆ ಬೇರೆಯವ್ರಿಗೂ ಹಣ ನೀವೆಲ್ಲ ಸಿಗ್ನೇಚರ್ ತಗೋಬೇಕಾದ್ರೆ ನೀವು ಜನಕ್ಕೆ ಕರೀರಿ, ಎಲ್ಲ ಪ್ರೋಗ್ರಾಮ್ ಮಾಡಿ ಎಲ್ಲಾದ್ರೂ ಸಿಗ್ನೇಚರ್ ತಗೊಳ್ಳಿ. ಆಮೇಲೆ ಏನ್ ಗೊತ್ತಾಯ್ತು, ಇವ್ರು ಸಿಗ್ನೇಚರ್ ತಗೊಳ್ಳೋರು ಒಂದಷ್ಟು ಜನ ಲಾಸ್ಟ್ ಟೈಮ್ 2-3 ಅಸೋಸಿಯೇಷನ್ ಅವರೆಲ್ಲ ಸೇರ್ಕೊಂಡು ಇಲ್ಲ ನಾವು ಬರೀ ನಂಜುಂಡಯ್ಯ ಹತ್ರ ಹೋಗಿ ಮಾತಾಡ್ತೀವಿ ಅಂತ. ನಂಜುಂಡಯ್ಯ ಕೆಲಸ ಏನ್ ಹಣ ಇದೆ ಅದು ಸೇವ್ ಮಾಡೋಣ, ಹೆಂಗ ನಾವು ಆರಾಮಾಗಿರೋಣ, ಇಲ್ಲಿ ಹಂಚ್ಕೊಂಡಿರೋಣ ಅನ್ಕೊಂಡು ಅವ್ರೇನ್ ಮಾಡಿದ್ದಾರೆ, ನಿಮ್ ಸಿಗ್ನೇಚರ್ಗಳು ತಗೊಂಡು ಕೋರ್ಡ್ಗೆ ಹಾಕ್ತಾರೆ. ಇಲ್ಲ ನಮ್ಗೆ ನಂಜುಂಡಯ್ಯದ ಮೇಲೆ ಭರವಸೆ ಇದೆ, ಅವ್ರ ತಾನೇ ಹಣ ತಗೊಂತೀವಿ, ಪ್ರಾಪರ್ಟಿಗಳು ರಿಲೀಸ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಅದು ನಿಜ. ನಾ ಪ್ರಾಪರ್ಟಿ ರಿಲೀಸ್ ಮಾಡಿ ಮಾರಂಗಿದ್ರೆ ನಂಜುಂಡಯ್ಯ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದ. ಸೊ ಅವ್ರ ಜೊತೆ ಚಮಚಗಳು ಎಗ್ರಿ ಬೀರಿ ಏನೋ ಮಾಡ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಐ ಆಮ್ ನಾಟ್ ಸೇಯಿಂಗ್ ಆಲ್ ಅಸೋಸಿಯೇಷನ್ಸ್ ಆರ್ ಬ್ಯಾಡ್, ಬಟ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಅಸೋಸಿಯೇಟೆಡ್ ದೆಮ್ಸೆಲ್ಸ್. ಅವರು ಉಲ್ಟಾ ಸೀದಾ ಟ್ರೈ ಮಾಡ್ತಾ ಇದ್ದಾರೆ. ಹುಷಾರಾಗಿರಿ. ಎಲ್ರಿಗೂ ಎಲ್ಲ ಕಳ್ಳರು ಕಾಸು ಕೊಡ್ತಾರಂತ ಇಲ್ಲ, ಕೋರ್ಟ್ ಮೂಲಕನೇ ಹಣ ಬರಬೇಕು. ಯಾವ ವಿಧಿನೂ ಇಲ್ಲ. ಅಲ್ಲಿಂದ ಬಂದ್ರೆ ಎಲ್ಲರಿಗೂ ಸಿಗುತ್ತೆ. ಕಳ್ಳರ ಕಡೆ ಇದ್ರೆ ಒಂದಷ್ಟು ಜನಕ್ಕೆ ಸಿಗುತ್ತೆ, ಒಂದಷ್ಟು ಜನಕ್ಕೆ ಸಿಗದೆ ಇರ್ಬೋದು. ಇಲ್ಲ ಕಳ್ಳರು ತಿರ್ಗಾ ನಿಮ್ಗೆ ಯಾಮಾರಿಸಿ ಇನ್ನೊಂದು ಸ್ಕ್ಯಾಮ್ ಅಜ್ಮೇರದಲ್ಲಿ ಆ ಪ್ರಾಪರ್ಟಿ ಸೀಸ್ ಆಗಿರೋ ಪ್ರಾಪರ್ಟಿನೇ 68 ಜನಕ್ಕೆ ಮಾರ್ಬಿಟ್ಟಿದ್ದಾರೆ. ಅದು ಸ್ಕ್ಯಾಮ್ ಅಲ್ಲಿ ಇನ್ನೊಂದು ಸ್ಕ್ಯಾಮ್. ಸೊ ದಯವಿಟ್ಟು ಸಂಡೇ ದಯವಿಟ್ಟು ಬನ್ನಿ. ಎಲ್ಲರೂ ಪ್ರೆಷರ್ ಹಾಕೋಣ. ಎಷ್ಟು ಜಾಸ್ತಿ ಜನ ಇರ್ತಾರೋ ಅಷ್ಟು ನಮಗೂ ಮರ್ಯಾದೆ ಇರ್ತದೆ, ಅವ್ರಿಗೂ ಮರ್ಯಾದೆ ಇರ್ತದೆ. ಸೊ ಮಿಸ್ ಮಾಡದೆ. ನೀವು ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾರೋ ಫ್ರೆಂಡ್ಸೋ, ಮನೆಯವರು, ಸ್ನೇಹಿತರು ಯಾರೋ ಒಬ್ರು ಬೇರೆ ಕಡೆಯಿಂದ ಬರೀ ಬೆಂಗಳೂರಲ್ಲೇ ಬರ್ಬೇಕಂತೇನಿಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಮು, ಮೈಸೂರು, ತುಮಕೂರು ಎಲ್ಲ ಬಂದ್ಬಿಟ್ಟು ಸೇರ್ರಿ ಜೊತೆಗೆ. ನಮಸ್ಕಾರ.